ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಇವತ್ತಿನ ಒಂದು ಯೂಸ್ಫುಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಈ ಒಂದು ಸಸಿ, ಆರೋಗ್ಯಕರವಾದ ಸಸಿನ ಎಲ್ಲರೂ ನೋಡಿರ್ತೀರ. ಹಾಗೆ ಇದರ ಉಪಯೋಗನೂ ಕೂಡ ತುಂಬಾ ಇದೆ. ಇದಕ್ಕೆ ಕಾಮಕಸ್ತೂರಿ ಗಿಡ ಅಂತ ಹೇಳ್ತೀವಿ, ಹಾಗೆ ಸಬ್ಜಾ ಗಿಡ ಅಂತಲೂ ಹೇಳ್ತಾರೆ. ಜಾಸ್ತಿ ಈ ಒಂದು ಗಿಡದ ಸೀಡ್ಸನ್ನು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಆರೋಗ್ಯದ ಗುಣಲಕ್ಷಣಗಳನ್ನು ಹೊಂದಿರುವಂಥ ಈ ಒಂದು ಸಸಿನ ತುಂಬ ಚೆನ್ನಾಗಿ ಈಗಿನ ದಿನಮಾನಗಳಲ್ಲಿ ಬಳಸಲಾಗುತ್ತೆ. ಹಾಗೆ ಈ ಒಂದು ಸಬ್ಜಾ ಬೀಜಗಳು ಅಥವಾ ಇದಕ್ಕೆ ಸಿಹಿ ತುಳಸಿ ಅಂತಲೇ ಹೇಳ್ತಾರೆ. ಪುರಾಣಗಳ ಪ್ರಕಾರ ಹೇಳೋದಾದರೆ ಹರನಿಗೂ ಮತ್ತು ಶಿವನಿಗೂ ತುಂಬಾ ಪ್ರಿಯವಾದ ಒಂದು ಗಿಡ ಅಂತಲೇ ಹೇಳ್ಬೋದು. ತುಳಸಿ ಥರನೇ ಇರುವ, ತುಳಸಿಕಿನ ಸ್ವಲ್ಪ ದೊಡ್ಡದಾಗಿರುವಂಥ ಎಲೆಗಳನ್ನು ಈ ಗಿಡ ಹೊಂದಿರುತ್ತೆ. ಸುಗಂಧಭರಿತವಾದ ಗಿಡ ಕೂಡ ಇದಾಗಿರುತ್ತೆ. ಅದೇ ರೀತಿಯಾಗಿ ಇದನ್ನು ಸಿಹಿ ತುಳಸಿ ಅಂತಲೂ ಕರೀತಾರೆ. ಇದರಲ್ಲಿರುವ ಬೀಜಗಳು ತುಂಬ ಅಂದರೆ ತುಂಬಾ ಉಪಯುಕ್ತವಾಗಿದೆ. ಹಾಗೆ ಇದನ್ನು ಪಾನೀಯಗಳಲ್ಲಿ ಅಥವಾ ಐಸ್ ಕ್ರೀಮ್ಗಳಲ್ಲಿ ನೆನೆಸಿ ಕೂಡ ದೇಹಕ್ಕೆ ತಗೋತಾರೆ. ಜೊತೆಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿನೂ ಕೂಡ ತುಂಬ ಇದರಲ್ಲಿ ಇದೆ. ಅದೇ ರೀತಿಯಾಗಿ ದೇಹಕ್ಕೆ ಯಾವ ರೀತಿ ತಂಪು ಅಂತ ಹೇಳೋದಾದರೆ, ಬೇಸಿಗೆ ದಿನದಲ್ಲಿ ಕಾಮಕಸ್ತೂರಿ ಬೀಜನ ನೀರಿನಲ್ಲಿ ನೆನೆಸಿ ಸಕ್ಕರೆ ಅಥವಾ ನಿಂಬೆ ರಸದೊಂದಿಗೆ ಪಾನಕ ಅಥವಾ ಶರ್ಬತ್ ಅಂತ ಏನು ಹೇಳ್ತೀವಲ್ಲ, ಅದರಿಂದ ಕುಡಿಯೋದ್ರಿಂದ ಬಾಯಾರಿಕೆ ಕೂಡ ಕಡಿಮೆ ಆಗುತ್ತೆ. ನಮ್ಮ ದೇಹಕ್ಕೆ ನೈಸರ್ಗಿಕ ತಂಪು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೀರ್ಣಕ್ರಿಯೆ ಸುಧಾರಣೆ ಅಂದರೆ ಇದರಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ಮತ್ತು ಇದು ಜೀರ್ಣಕ್ರಿಯೆಗೆ ಮತ್ತು ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬಿಸುವಂಥ ಸಮಸ್ಯೆಗಳಿಗೂ ಕೂಡ ಉತ್ತಮ ಮನೆಮದ್ದು ಅಂತಲೇ ಹೇಳ್ಬೋದು. ಮತ್ತು ತೂಕ ಇಳಿಸುವಿಕೆ ಹೇಳೋದಾದರೆ, ನೆನೆಸಿದ ಕಾಮಕಸ್ತೂರಿ ಬೀಜಗಳನ್ನು ನಿಂಬೆ ರಸ ಅಥವಾ ಈಗ ಮೊದಲೇ ಹೇಳಿದರೋ ಹಾಗೆ ಜ್ಯೂಸ್ನ ರೀತಿ ಸೇವಿಸೋದ್ರಿಂದ ಹೊಟ್ಟೆ ತುಂಬಿರೋ ಹಾಗೆ ನಮಗೆ ಅನಿಸ್ತಾ ಇರುತ್ತೆ. ಪದೇ ಪದೇ ಊಟ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರಲ್ಲ. ಅದೇ ರೀತಿಯಾಗಿ ನಾವು ತೂಕನೂ ಕೂಡ ಇಳಿಸ್ಕೋಬಹುದು. ಅದೇ ರೀತಿಯಾಗಿ ಸೌಂದರ್ಯವರ್ಧಕವಾಗಿಯೂ ಮಾಡ್ಬೋದು. ಇಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳಿಂದಿದ್ದು ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು. ರೋಗ ನಿರೋಧಕ ಶಕ್ತಿ ಹೇಳೋದಾದರೆ ಹೃದಯದ ಆರೋಗ್ಯಕ್ಕೆ ಹಾಗೂ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟನ ನಿಯಂತ್ರಿಸುತ್ತೆ. ದೇಹದಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದನ್ನು ಬಳಸೋದೇನಂತ ಹೇಳೋದಾದರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆಯಲ್ಲೇ ಈ ಥರ ಒಂದು 7-8 ಗಿಡಗಳನ್ನು ಹಾಕ್ಕೊಂಡ್ರೆ ಈ ಥರ ಸಬ್ಜಾ ಬೀಜಗಳು ನಮಗೆ ಮನೆಯಲ್ಲೇ ಫ್ರೆಶ್ ಆಗಿ ಕೂಡ ಸಿಗುತ್ತೆ. ಈ ಕಾಮಕಸ್ತೂರಿ ಬೀಜವನ್ನು ನೇರವಾಗಿ ಸೇವಿಸಬಾರ್ದು, ಯಾಕಂದರೆ ಅದು ಗಟ್ಟಿಯಾಗಿರುತ್ತೆ, ನೋಡೋಕ್ಕೂ ಗಟ್ಟಿಯಾಗಿರುತ್ತೆ. ಅದೇ ರೀತಿಯಾಗಿ 1 ಅಥವಾ 2 ಚಮಚ ಒಂದು ಚಮಚ ಬೀಜವನ್ನು ನೀವು ನೀರಿನಲ್ಲಿ ಹಾಕಿ 10ರಿಂದ 15 ನಿಮಿಷ ನೆನೆಸಿಟ್ರೆ ಸಾಕು. ಆ ಬೀಜಗಳಲ್ಲಿ ಜೆಲ್ನಂತೆ ಜೆಲ್ ಟೈಪು ಅದರ ಸುತ್ತಲೂ ಉಬ್ಬುತ್ತೆ. ಆವಾಗ ನೀವು ಮಜ್ಜಿಗೆ ಅಥವಾ ನೀರು, ನಿಂಬೆ ಪಾನಕದ ಜೊತೆ ನೀವು ಕೂಡ ಸೇವಿಸ್ಬೋದು. ಹಾಗೆ ನೀವು ಕೂಡ ಈ ಗಿಡವನ್ನು ಹೆಚ್ಚಾಗಿ ಬೆಳೆಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇದರ ಒಂದು ಸಬ್ಜಾ ಬೀಜಗಳು ಈಗ ಎಲ್ಲ ರೀತಿಯಾಗಿ ಮೆಡಿಸನ್ ಆಗಿ ಬಳಸ್ತಾ ಇದ್ದಾರೆ. ಹಾಗೆ ನಿಮಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ನೀವೇ ಮನೆಯಲ್ಲಿ ಬೆಳೆದಿರುವಂಥ ಗಿಡದಲ್ಲಿ ಸಬ್ಜಾ ಬೀಜವನ್ನು ನೀವು ಕೂಡ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾಮಕಸ್ತೂರಿ ಗಿಡನ ಸುಲಭವಾಗಿ ಬೆಳ್ಕೋಬೋದು. ಯಾಕಂದರೆ ಈ ಹೂವಿನ ತೆನೆ ಏನು ಬಿಟ್ಟಿದೆಯಲ್ಲ, ಅದನ್ನು ನೀಟಾಗಿ ಸ್ವಲ್ಪ ಒಣಗಿದ ಮೇಲೆ ನೀಟಾಗಿ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸಿ ಆ ಬೀಜಗಳನ್ನು, ಈಗ ನಾವೇನು ಸಬ್ಜಾ ಬೀಜ ಅಂತ ಹೇಳ್ತೀವಲ್ಲ ಆ ಬೀಜಗಳನ್ನು ಸುಮ್ಮನೆ ಮಣ್ಣು ಮೇಲೆ ಉದುರಿಸಿದರೆ, ಅಂದರೆ ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ಪಾಟಲ್ಲಿ ಸ್ವಲ್ಪ ಬೀಜಗಳನ್ನು ಉದುರಿಸಿದರೆ ಆರಾಮಾಗಿ ಈ ಗಿಡನ ನಾವು ಬೆಳಿಬಹುದು. ಹಾಗೆ ಸ್ವಲ್ಪ ಜಾಗ ಇದ್ದರೂ ಒಂದು 8-10 ಗಿಡ ಇದ್ರೂ ಈ ಒಂದು ಸಬ್ಜಾ ಬೀಜ ಅಂದರೆ ಕಾಮಕಸ್ತೂರಿ ಗಿಡನ ಬೆಳೆಸ್ಕೊಂಡು ಉಪಯೋಗ ಪಡೆದುಕೊಳ್ಬೋದು. ಆನ್ಲೈನ್ನಲ್ಲಿ ಬೀಜ ತರೋದಕ್ಕಿಂತ ಅಥವಾ ಅಂಗಡಿಗಳಲ್ಲಿ ಬೀಜಗಳನ್ನು ತರೋದಕ್ಕಿಂತ ಮನೆಯಲ್ಲಿ ಬೆಳೆದಿರುವಂಥ ಸಬ್ಜಾ ಬೀಜಗಳನ್ನು ಬೆಳೆಸಿ ಉಪಯೋಗ ಪಡೆಯೋದ್ರಲ್ಲಿ ತುಂಬಾ ಒಳ್ಳೆಯ ಒಂದು ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮರೆತು ಕೂಡ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.